ಮಹಿಳೆಯರಿಗೆ ಫ್ರೀ ಬಸ್ ಮಾಡಿದ್ದೇ ಮಾಡಿದ್ದು. ರಾಜ್ಯದಲ್ಲಿ ಸರ್ಕಾರಿ ಬಸ್ಗಳು ಫುಲ್ ರಶ್ ಆಗ್ತಾ ಇದೆ. ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದ ಆ ಕಿಲಾಡಿ ಲೇಡಿಗಳು ಕಲಬುರಗಿ ಜಿಲ್ಲೆಯಲ್ಲಿ ಹಾವಳಿ ಇಟ್ಟಿದ್ರು. ರಶ್ನಲ್ಲಿ ಚಿನ್ನಾಭರಣ ಬೇಸ್ ಮಾಡ್ತಾ ಇದ್ದವರಿಗೆ ಇದೀಗ ಪೊಲೀಸರು ಬಂಧಿಸಿದ್ದಾರೆ. ಈಗ ಅವರು ಪೊಲೀಸರ ಅತಿಥಿಯಾಗಿದ್ದಾರೆ. ಕಲಬುರಗಿಯಲ್ಲಿ ಶಕ್ತಿ ಯೋಜನೆಯ ಬಂಡವಾಳ. 3 ಕಿಲಾಡಿ ಕಳ್ಳಿಯರ ಕೈಗೆ ಪೊಲೀಸ್ ಕೋಳ. ಈ 3 ಮುಖವನ್ನೊಮ್ಮೆ ನೋಡ್ಕೊಂಡ್ಬಿಡಿ. ಇವರಲ್ಲಿ ಒಬ್ಬರು ಚಿಮನ್ ಕಾಂಬಳೆ, ಇನ್ನೊಬ್ರು ಶಕಿಲಾಬಾಯಿ ಉಪಾಧ್ಯ, ಮತ್ತೊಬ್ರು ಮಾಧುರಿ. ಬಸ್ ನಿಲ್ದಾಣಗಳಲ್ಲಿ ರಶ್ ನೋಡ್ತಾ ಇದ್ದಂತೆ ಕೆಲಸ ಶುರು ಮಾಡೋ ಕಿಲಾಡಿ ಲೇಡಿಗಳು ಕಣ್ಮುಚ್ಚಿ ಕಣ್ ಬಿಡೋದ್ರಲ್ಲಿ ಚಿನ್ನದ ಸರಗಳನ್ನ ಅಬೈಸ್ ಮಾಡ್ತಿದ್ರು. ಹೌದು, ಕಲಬುರಗಿ ನಗರದಿಂದ ಸೇಡಂ, ಶಹಾಬಾದ್ ಸೇರಿ ಹಲವೆಡೆ ಫ್ರೀ ಬಸ್ನಲ್ಲಿ ಓಡಾಡ್ತಿದ್ರು. ಪ್ರಯಾಣದ ಮಧ್ಯೆ ಬಸ್ ನಿಲ್ದಾಣಗಳಲ್ಲಿ ಓಡಾಡಿಕೊಂಡು ಚಿನ್ನಾಭರಣವನ್ನ ಎಗರಿಸ್ತಾ ಇದ್ರು. ಮಹಿಳಾ ಪ್ರಯಾಣಿಕರು ಬಸ್ ಹತ್ತುವ ವೇಳೆ ಗಮನ ಬೇರೆಡೆ ಸೆಳೆದು ಚಿನ್ನದ ನೆಕ್ಲೆಸ್, ಲಾಕೆಟ್, ಉಂಗರು, ಕಿವಿಯೋಲೆ, ಮಾಂಗಲ್ಯ ಸರಗಳನ್ನ ಕದಿತಾ ಇದ್ರು. ಮಹಿಳಾ ಪ್ರಯಾಣಿಕರ ನಿದ್ದೆಗೆಡಿಸಿದ್ದ 3 ಸರಗಳ್ಳಿಯರಿಗೆ ಕಲಬುರಗಿ ಜಿಲ್ಲಾ ಪೊಲೀಸರು ಇದೀಗ ಎಡೆಮುರಿ ಕಟ್ಟಿದ್ದಾರೆ. ಲೇಡೀಸ್ ಎಲ್ಲ ಬಂದು ಬಸ್ ಸ್ಟಾಂಡ್ ಅಲ್ಲಿ ಕೂತ್ಕೊಳ್ಳೋದು, ವಾಚ್ ಮಾಡೋದು, ಯಾರು ಕೊರಲಲ್ಲಿ ಬಂಗಾರ ಆಭರಣಗಳಿದೆ ಅಂತ ನೋಡೋದು. ಅವರು ಬಸ್ ಹತ್ತಬೇಕಾದ್ರೆ ಒಬ್ಬ ವ್ಯಕ್ತಿ ಫಸ್ಟ್ ಬಸ್ ಹತ್ತಾರೋ, ಮತ್ತೆ ಹಿಂದೆ ಇಬ್ರು ರಶ್ ಕ್ರಿಯೇಟ್ ಮಾಡ್ತಾರೋ, ಮತ್ತು ಫಸ್ಟ್ ಯಾರು ಬಸ್ ಹತ್ತಿದ್ರು ಅವರು ರಿಟರ್ನ್ ಬರಬೇಕಾದ್ರೆ ಆಪೋಸಿಟ್ ಬಂದು ಸ್ವಲ್ಪ ಗೊಂದಲ ಕ್ರಿಯೇಟ್ ಮಾಡೋದು. ಇವರು ಕಟ್ರಿಂದ ಚೈನ್ ಕಟ್ ಮಾಡ್ಕೊಂಡು ತಗೊಂಡು ಹೋಗುವುದು. ಇದು ಅವರು ಮೋಡಸ್ ಆಪರೆನ್ಸಿ. ನಾವು ಇದರಲ್ಲಿ 3 ಆರೋಪಿಗಳನ್ನು ನಾವು ವಶಪಡಿಸಿಕೊಂಡು ವಿಚಾರಣೆ ಮಾಡಿ ಒಪ್ಕೊಂಡಿರುತ್ತೆ. ಅದರಲ್ಲಿ ಸದ್ಯ 3 ಬಂಧಿಸಿದ ಪೊಲೀಸರು ಸೇಡಂ ಹಾಗೂ ಶಹಾಬಾದ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ 3 ಸರಗಳತನ ಪ್ರಕರಣವನ್ನು ಭೇದಿಸಿದ್ದಾರೆ. ಇನ್ನು ಬಂಧಿತ 3ರಿಂದ ಬರೋಬ್ಬರಿ 14 ಲಕ್ಷ ಮೌಲ್ಯದ 110 ಗ್ರಾಂ ಚಿನ್ನಾಭರಣ, ನಗದು ಹಾಗೂ ಕೃತ್ಯಕ್ಕೆ ಬಳಸಿದ ಉಪಕರಣಗಳನ್ನು ಜಪ್ತಿ ಮಾಡಿದ್ದಾರೆ. ಕಳೆದುಕೊಂಡಿದ್ದಂತಹ ಚಿನ್ನವನ್ನ ವಾಪಸ್ ಪಡೆದ ಮಹಿಳೆಯರು ಪೊಲೀಸರ ಕಾರ್ಯಕ್ಕೆ ಸೆಲ್ಯೂಟ್ ಹೊಡೆದಿದ್ದಾರೆ. ಬಟ್ಟಿ ಕಳು ಮಾಡ್ತಾರ ಅಂತ ನಾವು ಬಟ್ಟಿ ತಗೊಂಡ್ ಹೋಗಿದ್ ಗೊತ್ತಿತ್ರಿ. ಆಯರ್ ಬಟ್ಟಿ ಅಲ್ಲಿ ಹಾಕಿದ್ರಿ, ಬಟ್ಟಿ ತಗೊಂಡ್ ಹೋಗ್ತಾರ ನಾನು ಅಂತ ನಾವು ಓಡಿ ಹೋಗ್ಲಾಕತ್ತಿದ್ರಿ. ಹೊಸಿಗೇರಿಗೆ ಹೋಗ್ಲಾಕತ್ತಿದ್ರಿ. ದೇವ್ರಿಗೆ ನಾವ್ ಒಬ್ಬಾಕಿನೇ 10 ಎಮ್ಮಿಗೆ ನುಗ್ಸುದ್ರಿ. ಅವ್ರು ಹೆಣ್ಣು ಮಕ್ಳು ನನಗೆ ಹಂಗ್ಯಾಕ್ ನುಗ್ಸ್ತಿರವ್ವ, ನಂದ್ ಕಾಲು ಬೇನಾಗ್ಯದ ಅಂತ ಅಂದ್ರಿ. ಹಂಗೆ ನುಗ್ಸ್ತಾರ್ರಿ. ಅವ್ರು ಹೋದ್ರು ನನಗ ಬಸ್ ಎಬ್ಬಿನ್ರಿ. ಬೆಟ್ಟದ ಬಾಲಿ ಹೋಗಿದ ಬಳಕ ನಾವ್ ನೋಡ್ಕೊಂಡಿವ್ರಿ ಒಬ್ರಕೊಬ್ರು. ನಮ್ ಜೀರಮಣಿ ಐತ್ರಿ, 9 ಮಾಸಿ ಐತ್ರಿ. ನನ್ ಬಂಗಾರ ಸಿಗ್ತದ ಇಲ್ಲ ರೀ. ನಾವ್ ಬಡವ್ರ ಇದ್ದೀವಿ. ನನ್ನ ಮಗ ಒಬ್ಬವನೇ ದುಡಿಯವನ್ನ ಹುಡುಕೊಟ್ಟಿರಲ್ರಿ. ಎಡ್ಡೆ ದಿನದಾಗ ಹುಡುಕೊಟ್ಟಿರಲ್ರಿ ಪೊಲೀಸರವ್ರು. ಕಲಬುರಗಿ ಜಿಲ್ಲೆಯಲ್ಲಿ ಹಾವಳಿ ಇಟ್ಟಿದ್ದ ಕಿಲಾಡಿ ಲೇಡಿ ಕಿಡಿಗಳು ಕೊನೆಗೂ ಅಂಧರಾಗಿದ್ದಾರೆ. ಸದ್ಯ ಜಿಲ್ಲೆಯ ಮಹಿಳಾ ಪ್ರಯಾಣಿಕರು ಇದರಿಂದ ನಿಟ್ಟುಸಿರು ಬಿಡುವಂತಾಗಿದೆ. ಓಂ ಪ್ರಕಾಶ್ ಎಚ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಮಹಿಳೆಯರಿಗೆ ಫ್ರೀ ಬಸ್ ಮಾಡಿದ್ದೇ ಮಾಡಿದ್ದು. ರಾಜ್ಯದಲ್ಲಿ ಸರ್ಕಾರಿ ಬಸ್ಗಳು ಫುಲ್ ರಶ್ ಆಗ್ತಾ ಇದೆ. ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದ ಆ ಕಿಲಾಡಿ ಲೇಡಿಗಳು ಕಲಬುರಗಿ ಜಿಲ್ಲೆಯಲ್ಲಿ ಹಾವಳಿ ಇಟ್ಟಿದ್ರು. ರಶ್ನಲ್ಲಿ ಚಿನ್ನಾಭರಣ ಬೇಸ್ ಮಾಡ್ತಾ ಇದ್ದವರಿಗೆ ಇದೀಗ ಪೊಲೀಸರು ಬಂಧಿಸಿದ್ದಾರೆ. ಈಗ ಅವರು ಪೊಲೀಸರ ಅತಿಥಿಯಾಗಿದ್ದಾರೆ. ಕಲಬುರಗಿಯಲ್ಲಿ ಶಕ್ತಿ ಯೋಜನೆಯ ಬಂಡವಾಳ. 3 ಕಿಲಾಡಿ ಕಳ್ಳಿಯರ ಕೈಗೆ ಪೊಲೀಸ್ ಕೋಳ. ಈ 3 ಮುಖವನ್ನೊಮ್ಮೆ ನೋಡ್ಕೊಂಡ್ಬಿಡಿ. ಇವರಲ್ಲಿ ಒಬ್ಬರು ಚಿಮನ್ ಕಾಂಬಳೆ, ಇನ್ನೊಬ್ರು ಶಕಿಲಾಬಾಯಿ ಉಪಾಧ್ಯ, ಮತ್ತೊಬ್ರು ಮಾಧುರಿ. ಬಸ್ ನಿಲ್ದಾಣಗಳಲ್ಲಿ ರಶ್ ನೋಡ್ತಾ ಇದ್ದಂತೆ ಕೆಲಸ ಶುರು ಮಾಡೋ ಕಿಲಾಡಿ ಲೇಡಿಗಳು ಕಣ್ಮುಚ್ಚಿ ಕಣ್ ಬಿಡೋದ್ರಲ್ಲಿ ಚಿನ್ನದ ಸರಗಳನ್ನ ಅಬೈಸ್ ಮಾಡ್ತಿದ್ರು. ಹೌದು, ಕಲಬುರಗಿ ನಗರದಿಂದ ಸೇಡಂ, ಶಹಾಬಾದ್ ಸೇರಿ ಹಲವೆಡೆ ಫ್ರೀ ಬಸ್ನಲ್ಲಿ ಓಡಾಡ್ತಿದ್ರು. ಪ್ರಯಾಣದ ಮಧ್ಯೆ ಬಸ್ ನಿಲ್ದಾಣಗಳಲ್ಲಿ ಓಡಾಡಿಕೊಂಡು ಚಿನ್ನಾಭರಣವನ್ನ ಎಗರಿಸ್ತಾ ಇದ್ರು. ಮಹಿಳಾ ಪ್ರಯಾಣಿಕರು ಬಸ್ ಹತ್ತುವ ವೇಳೆ ಗಮನ ಬೇರೆಡೆ ಸೆಳೆದು ಚಿನ್ನದ ನೆಕ್ಲೆಸ್, ಲಾಕೆಟ್, ಉಂಗರು, ಕಿವಿಯೋಲೆ, ಮಾಂಗಲ್ಯ ಸರಗಳನ್ನ ಕದಿತಾ ಇದ್ರು. ಮಹಿಳಾ ಪ್ರಯಾಣಿಕರ ನಿದ್ದೆಗೆಡಿಸಿದ್ದ 3 ಸರಗಳ್ಳಿಯರಿಗೆ ಕಲಬುರಗಿ ಜಿಲ್ಲಾ ಪೊಲೀಸರು ಇದೀಗ ಎಡೆಮುರಿ ಕಟ್ಟಿದ್ದಾರೆ. ಲೇಡೀಸ್ ಎಲ್ಲ ಬಂದು ಬಸ್ ಸ್ಟಾಂಡ್ ಅಲ್ಲಿ ಕೂತ್ಕೊಳ್ಳೋದು, ವಾಚ್ ಮಾಡೋದು, ಯಾರು ಕೊರಲಲ್ಲಿ ಬಂಗಾರ ಆಭರಣಗಳಿದೆ ಅಂತ ನೋಡೋದು. ಅವರು ಬಸ್ ಹತ್ತಬೇಕಾದ್ರೆ ಒಬ್ಬ ವ್ಯಕ್ತಿ ಫಸ್ಟ್ ಬಸ್ ಹತ್ತಾರೋ, ಮತ್ತೆ ಹಿಂದೆ ಇಬ್ರು ರಶ್ ಕ್ರಿಯೇಟ್ ಮಾಡ್ತಾರೋ, ಮತ್ತು ಫಸ್ಟ್ ಯಾರು ಬಸ್ ಹತ್ತಿದ್ರು ಅವರು ರಿಟರ್ನ್ ಬರಬೇಕಾದ್ರೆ ಆಪೋಸಿಟ್ ಬಂದು ಸ್ವಲ್ಪ ಗೊಂದಲ ಕ್ರಿಯೇಟ್ ಮಾಡೋದು. ಇವರು ಕಟ್ರಿಂದ ಚೈನ್ ಕಟ್ ಮಾಡ್ಕೊಂಡು ತಗೊಂಡು ಹೋಗುವುದು. ಇದು ಅವರು ಮೋಡಸ್ ಆಪರೆನ್ಸಿ. ನಾವು ಇದರಲ್ಲಿ 3 ಆರೋಪಿಗಳನ್ನು ನಾವು ವಶಪಡಿಸಿಕೊಂಡು ವಿಚಾರಣೆ ಮಾಡಿ ಒಪ್ಕೊಂಡಿರುತ್ತೆ. ಅದರಲ್ಲಿ
ಸದ್ಯ ಮೂವರನ್ನ ಬಂಧಿಸಿದ ಪೊಲೀಸರು ಸೇಡಂ ಹಾಗೂ ಶಹಾಬಾದ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ 3 ಸರಗಳತನ ಪ್ರಕರಣವನ್ನು ಭೇದಿಸಿದ್ದಾರೆ. ಇನ್ನು ಬಂಧಿತ ಮೂವರಿಂದ ಬರೋಬ್ಬರಿ 14 ಲಕ್ಷ ಮೌಲ್ಯದ 110 ಗ್ರಾಂ ಚಿನ್ನಾಭರಣ, ನಗದು ಹಾಗೂ ಕೃತ್ಯಕ್ಕೆ ಬಳಸಿದ ಉಪಕರಣಗಳನ್ನು ಜಪ್ತಿ ಮಾಡಿದ್ದಾರೆ. ಕಳೆದುಕೊಂಡಿದ್ದಂತಹ ಚಿನ್ನವನ್ನ ವಾಪಸ್ ಪಡೆದ ಮಹಿಳೆಯರು ಪೊಲೀಸರ ಕಾರ್ಯಕ್ಕೆ ಸಲ್ಯೂಟ್ ಹೊಡೆದಿದ್ದಾರೆ. ಬಟ್ಟಿ ಕಳು ಮಾಡ್ತಾರ ಅಂತ ನಾವ್ ಬಟ್ಟಿ ತಗೊಂಡ್ ಹೋಗಿದ್ ಗೊತ್ತಿತ್ರಿ. ಆಯರ್ ಬಟ್ಟಿ ಅಲ್ಲಿ ಹಾಕಿದ್ರಿ, ಬಟ್ಟಿ ತಗೊಂಡ್ ಹೋಗ್ತಾರ ನಾನು ಅಂತ ನಾವ್ ಓಡಿ ಹೋಗ್ಲಾಕತ್ತಿದ್ರಿ. ವಸಿಗ್ಯಾರಿಗೆ ಹೋಗ್ಲಾಕತ್ತಿದ್ರಿ ದೇವ್ರಿಗೆ. ನಾವ್ ಒಬ್ಬಾಕಿನೇರಿ 10 ಎಮ್ಮಿಗೆ ನುಗ್ಸುದ್ರಿ ಅವ್ರು ಹೆಣ್ಣು ಮಕ್ಳು. ನನಗೆ ಹಂಗ್ಯಾಕ್ ನುಗ್ಸ್ತಿರವ್ವ, ನಂದ್ ಕಾಲು ಬೇನೆ ಆಗ್ಯದ ಅಂತ ಅಂದ್ರಿ. ಹಂಗೆ ನುಗ್ಸ್ತಾರ್ರಿ. ಅವ್ರು ಹೋದ್ರು ನಾಗ ಬಾಸಿ ಹಬ್ಬಿನ್ರಿ. ಬೆಟ್ಟದ ಬಾಲಿ ಹೋಗಿದ ಬಳಕ ನಾವ್ ನೋಡ್ಕೊಂಡಿವ್ರಿ ಒಬ್ರಕೊಬ್ರು. ನಮ್ ಜೀರಮಣಿ ಐತ್ರಿ, 9 ಮಾಸಿ ಐತ್ರಿ. ನನ್ ಬಂಗಾರ ಸಿಗ್ತದ ಇಲ್ಲ ರೀ. ನಾವ್ ಬಡವ್ರು ಇದ್ದೀವಿ. ನನ್ನ ಮಗ ಒಬ್ಬವನೇ ದುಡಿಯವನ್ನ ಹುಡುಕೊಟ್ಟಿರಲ್ರಿ. ಅಡ್ಡದಿಂದಾಗ ಹುಡುಕೊಟ್ಟಿರಲ್ರಿ ಪೊಲೀಸರವ್ರು. ಕಲಬುರಗಿ ಜಿಲ್ಲೆಯಲ್ಲಿ ಹಾವಳಿ ಇಟ್ಟಿದ್ದ ಕಿಲಾಡಿ ಲೇಡಿ ಕೇಡಿಗಳು ಕೊನೆಗೂ ಅಂಧರಾಗಿದ್ದಾರೆ. ಸದ್ಯ ಜಿಲ್ಲೆಯ ಮಹಿಳಾ ಪ್ರಯಾಣಿಕರು ಇದರಿಂದ ನಿಟ್ಟುಸಿರು ಬಿಡುವಂತಾಗಿದೆ. ಓಂ ಪ್ರಕಾಶ್ ಎಚ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಮಹಿಳೆಯರಿಗೆ ಫ್ರೀ ಬಸ್ ಮಾಡಿದ್ದೇ ಮಾಡಿದ್ದು. ರಾಜ್ಯದಲ್ಲಿ ಸರ್ಕಾರಿ ಬಸ್ಗಳು ಫುಲ್ ರಶ್ ಆಗ್ತಾ ಇದೆ. ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದ ಆ ಕಿಲಾಡಿ ಲೇಡಿಗಳು ಕಲಬುರಗಿ ಜಿಲ್ಲೆಯಲ್ಲಿ ಹಾವಳಿ ಇಟ್ಟಿದ್ರು. ರಶ್ನಲ್ಲಿ ಚಿನ್ನಾಭರಣ ಬೇಸ್ ಮಾಡ್ತಾ ಇದ್ದವರಿಗೆ ಇದೀಗ ಪೊಲೀಸರು ಬಂಧಿಸಿದ್ದಾರೆ. ಈಗ ಅವರು ಪೊಲೀಸರ ಅತಿಥಿಯಾಗಿದ್ದಾರೆ. ಕಲಬುರಗಿಯಲ್ಲಿ ಶಕ್ತಿ ಯೋಜನೆಯ ಬಂಡವಾಳ. 3 ಕಿಲಾಡಿ ಕಳ್ಳಿಯರ ಕೈಗೆ ಪೊಲೀಸ್ ಕೋಳ. ಈ ಮೂವರ ಮುಖವನ್ನೊಮ್ಮೆ ನೋಡ್ಕೊಂಡ್ಬಿಡಿ. ಇವರಲ್ಲಿ ಒಬ್ಬರು ಚಿಮನ್ ಕಾಂಬಳೆ, ಇನ್ನೊಬ್ರು ಶಕಿಲಾಬಾಯಿ ಉಪಾಧ್ಯ, ಮತ್ತೊಬ್ರು ಮಾಧುರಿ. ಬಸ್ ನಿಲ್ದಾಣಗಳಲ್ಲಿ ರಶ್ ನೋಡ್ತಾ ಇದ್ದಂತೆ ಕೆಲಸ ಶುರು ಮಾಡೋ ಕಿಲಾಡಿ ಲೇಡಿಗಳು ಕಣ್ಮುಚ್ಚಿ ಬಿಡೋದ್ರಲ್ಲಿ ಚಿನ್ನದ ಸರಗಳನ್ನ ಅಬೈಸ್ ಮಾಡ್ತಿದ್ರು. ಹೌದು, ಕಲಬುರಗಿ ನಗರದಿಂದ ಸೇಡಂ, ಶಹಾಬಾದ್ ಸೇರಿ ಹಲವೆಡೆ ಫ್ರೀ ಬಸ್ನಲ್ಲಿ ಓಡಾಡ್ತಿದ್ರು. ಪ್ರಯಾಣದ ಮಧ್ಯೆ ಬಸ್ ನಿಲ್ದಾಣಗಳಲ್ಲಿ ಓಡಾಡಿಕೊಂಡು ಚಿನ್ನಾಭರಣವನ್ನ ಎಗರಿಸ್ತಾ ಇದ್ರು. ಮಹಿಳಾ ಪ್ರಯಾಣಿಕರು ಬಸ್ ಹತ್ತುವ ವೇಳೆ ಗಮನ ಬೇರೆಡೆ ಸೆಳೆದು ಚಿನ್ನದ ನೆಕ್ಲೆಸ್, ಲಾಕೆಟ್, ಉಂಗರು, ಕಿವಿಯೋಲೆ, ಮಾಂಗಲ್ಯ ಸರಗಳನ್ನ ಕದಿತಾ ಇದ್ರು. ಮಹಿಳಾ ಪ್ರಯಾಣಿಕರ ನಿದ್ದೆಗೆಡಿಸಿದ್ದ 3 ಸರಗಳ್ಳಿಯರಿಗೆ ಕಲಬುರಗಿ ಜಿಲ್ಲಾ ಪೊಲೀಸರು ಇದೀಗ ಎಡೆಮುರಿ ಕಟ್ಟಿದ್ದಾರೆ. ಲೇಡೀಸ್ ಎಲ್ಲ ಬಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತ್ಕೊಳ್ಳೋದು, ವಾಚ್ ಮಾಡೋದು, ಯಾರು ಕೊರಲಲ್ಲಿ ಬಂಗಾರ ಆಭರಣಗಳಿದೆ ಅಂತ ನೋಡೋದು. ಅವರು ಬಸ್ ಹತ್ತಬೇಕಾದ್ರೆ ಒಬ್ಬ ವ್ಯಕ್ತಿ ಫಸ್ಟ್ ಬಸ್ ಹತ್ತಾರೋ, ಮತ್ತೆ ಹಿಂದೆ ಇಬ್ರು ರಶ್ ಕ್ರಿಯೇಟ್ ಮಾಡ್ತಾರೋ, ಮತ್ತು ಫಸ್ಟ್ ಯಾರು ಬಸ್ ಹತ್ತಿದ್ರು ಅವರು ರಿಟರ್ನ್ ಬರಬೇಕಾದ್ರೆ ಆಪೋಸಿಟ್ ಬಂದು ಸ್ವಲ್ಪ ಗೊಂದಲ ಕ್ರಿಯೇಟ್ ಮಾಡೋದು. ಇವರು ಕಟ್ರಿಂದ ಆ ಚೈನ್ ಕಟ್ ಮಾಡ್ಕೊಂಡು ತಗೊಂಡು ಹೋಗುವುದು. ಇದು ಅವರು ಮೋಡಸ್ ಆಪರೆಂಟಿ. ನಾವು ಇದರಲ್ಲಿ 3 ಆರೋಪಿಗಳನ್ನು ನಾವು ವಶಪಡಿಸಿಕೊಂಡು ವಿಚಾರಣೆ ಮಾಡಿ ಒಪ್ಕೊಂಡಿರುತ್ತದೆ. ಅದರಲ್ಲಿ ಸದ್ಯ ಮೂವರನ್ನ ಬಂಧಿಸಿದ ಪೊಲೀಸರು ಸೇಡಂ ಹಾಗೂ ಶಹಾಬಾದ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ 3 ಸರಗಳತನ ಪ್ರಕರಣವನ್ನು ಭೇದಿಸಿದ್ದಾರೆ. ಇನ್ನು ಬಂಧಿತ ಮೂವರಿಂದ ಬರೋಬ್ಬರಿ 14 ಲಕ್ಷ ಮೌಲ್ಯದ 110 ಗ್ರಾಂ ಚಿನ್ನಾಭರಣ, ನಗದು ಹಾಗೂ ಕೃತ್ಯಕ್ಕೆ ಬಳಸಿದ ಉಪಕರಣಗಳನ್ನು ಜಪ್ತಿ ಮಾಡಿದ್ದಾರೆ. ಕಳೆದುಕೊಂಡಿದ್ದಂತಹ ಚಿನ್ನವನ್ನ ವಾಪಸ್ ಪಡೆದ ಮಹಿಳೆಯರು ಪೊಲೀಸರ ಕಾರ್ಯಕ್ಕೆ ಸಲ್ಯೂಟ್ ಹೊಡೆದಿದ್ದಾರೆ. ಬಟ್ಟಿ ಕಳು ಮಾಡ್ತಾರ ಅಂತ ನಾವ್ ಬಟ್ಟಿ ತಗೊಂಡ್ ಹೋಗಿದ್ ಗೊತ್ತಿತ್ರಿ. ಆಯರ್ ಬಟ್ಟಿ ಅಲ್ಲಿ ಹಾಕಿದ್ರಿ, ಬಟ್ಟಿ ತಗೊಂಡ್ ಹೋಗ್ತಾರ ನಾನು ಅಂತ ನಾವ್ ಓಡಿ ಹೋಗ್ಲಾಕತ್ತಿದ್ರಿ. ವಸಿಗ್ಯಾರಿಗೆ ಹೋಗ್ಲಾಕತ್ತಿದ್ರಿ ದೇವ್ರಿಗೆ. ನಾವ್ ಒಬ್ಬಾಕಿನೇರಿ 10 ಎಮ್ಮಿಗೆ ನುಗ್ಸುದ್ರಿ ಅವ್ರು ಹೆಣ್ಣು ಮಕ್ಳು. ನನಗೆ ಹಂಗ್ಯಾಕ್ ನುಗ್ಸ್ತಿರವ್ವ, ನಂದ್ ಕಾಲು ಬೇನೆ ಆಗ್ಯದ ಅಂತ ಅಂದ್ರಿ. ಹಂಗೆ ನುಗ್ಸ್ತಾರ್ರಿ. ಅವ್ರು ಹೋದ್ರು ನಾಗ ಬಾಸಿ ಹಬ್ಬಿನ್ರಿ. ಬೆಟ್ಟದ ಬಾಲಿ ಹೋಗಿದ ಬಳಕ ನಾವ್ ನೋಡ್ಕೊಂಡಿವ್ರಿ ಒಬ್ರಕೊಬ್ರು. ನಮ್ ಜೀರಮಣಿ ಐತ್ರಿ, 9 ಮಾಸಿ ಐತ್ರಿ. ನನ್ ಬಂಗಾರ ಸಿಗ್ತದ ಇಲ್ಲ ರೀ. ನಾವ್ ಬಡವ್ರು ಇದ್ದೀವಿ. ನನ್ನ ಮಗ ಒಬ್ಬವನೇ ದುಡಿಯವನ್ನ ಹುಡುಕೊಟ್ಟಿರಲ್ರಿ. ಅಡ್ಡದಿಂದಾಗ ಹುಡುಕೊಟ್ಟಿರಲ್ರಿ ಪೊಲೀಸರವ್ರು. ಕಲಬುರಗಿ ಜಿಲ್ಲೆಯಲ್ಲಿ ಹಾವಳಿ ಇಟ್ಟಿದ್ದ ಕಿಲಾಡಿ ಲೇಡಿ ಕೇಡಿಗಳು ಕೊನೆಗೂ ಅಂಧರಾಗಿದ್ದಾರೆ. ಸದ್ಯ ಜಿಲ್ಲೆಯ ಮಹಿಳಾ ಪ್ರಯಾಣಿಕರು ಇದರಿಂದ ನಿಟ್ಟುಸಿರು ಬಿಡುವಂತಾಗಿದೆ. ಓಂ ಪ್ರಕಾಶ್ ಎಚ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.